ವೋಟ್ ಚೋರಿ ವಿರುದ್ಧ ರಾಜ್ಯಾದ್ಯಂತ ಸಹಿ ಸಂಗ್ರಹ ಅಭಿಯಾನ ನಡೆಸಿದ್ದ ರಾಜ್ಯ ಕಾಂಗ್ರೆಸ್ ನಾಯಕರು ತಾವು ಸಂಗ್ರಹಿಸಿದ 1,20,00,000 ಸಹಿಯನ್ನು ದೆಹಲಿಗೆ ಕಳಿಸಿಕೊಡೋದಕ್ಕೆ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಜಂಟಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಸಹಿ ಸಂಗ್ರಹ ಅಭಿಯಾನದ ಮಾಹಿತಿ ಕೊಟ್ಟಿದ್ದಾರೆ. ಇದುವರೆಗೆ ಸುಮಾರು 1,12,00,000ಕ್ಕೂ ಹೆಚ್ಚು ಸಹಿ ಸಂಗ್ರಹ ಮಾಡಿದ್ದೀವಿ. ರಾಷ್ಟ್ರಪತಿಗಳು, ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ಮುಖ್ಯಸ್ಥರಿಗೆ ಈ ಸಹಿ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ. ನವೆಂಬರ್ 10ನೇ ತಾರೀಕು ಎಐಸಿಸಿಗೆ ಸಹ ಸಹಿಯ ದಾಖಲೆ ತಲುಪುತ್ತೆ. ಇನ್ನು ಕಾಂಗ್ರೆಸ್ನ ಈ ಆರೋಪಗಳಿಗೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಅಶೋಕ್ ಮಾತಾಡಿ ಮಾಲೂರು ವಿವಾದ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಅವರು ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಬಿಜೆಪಿಯವರು ಸಹಿ ಸಂಗ್ರಹ ಮಾಡಿದ್ರು ಈ ಟನಲ್ ರೋಡ್ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ. ನೀವು ಅದಕ್ಕೆ ಮಾಡಿದ್ರೆ ನಾವು ಇದಕ್ಕೆ ಮಾಡ್ತೀವಿ ಅಂತ ಇವರು ಕೂಡ ಸಹಿ ಸಂಗ್ರಹ ಮಾಡಿದ್ದಾರೆ. ಇದೇನು ವ್ಯತ್ಯಾಸ ಬೀರಲ್ಲ. ಇದು ಪ್ರಭುತ್ವ ಯಾವತ್ತೂ ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಮಧ್ಯಪ್ರವೇಶ ಮಾಡಬಾರದು. ಚುನಾವಣಾ ಪ್ರಕ್ರಿಯೆ ಸ್ವತಂತ್ರವಾಗಿರಬೇಕು. ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ನಾವು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಂತ ಹೇಳಿದ್ವಿ. ಭಾರತೀಯ ಜನತಾ ಪಕ್ಷದವರು ಮತಗಳ್ಳತನ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಅನೇಕ ರಾಜ್ಯ ಸರ್ಕಾರಗಳಲ್ಲಿ ಇರಬಹುದು ಮತಗಳ್ಳತನ ಮಾಡಿನೇ ಅಧಿಕಾರಕ್ಕೆ ಬಂದಿದ್ರು. ರಾಹುಲ್ ಗಾಂಧಿ ಅವರು ಸಾಕ್ಷ್ಯವನ್ನ ಇಟ್ಕೊಂಡು ಅವರನ್ನ ಬಟ್ಟೆ ಬಯಲುಗೊಳಿಸ್ತಕ್ಕಂಥದ್ದನ್ನ ಮಾಡಿದ್ದಾರೆ. ನಮ್ಗೆ 25ನೇ ತಾರೀಕು ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ತೀರ್ಮಾನ ಇದೆ. ಇದು ಎಲೆಕ್ಷನ್ ಕಮಿಷನ್ ಅವರು ನಮಗ್ ಮಾಹಿತಿ ಕೇಳ್ತಾರೆ, ನಾವು ಅವ್ರು ಕೇಳಿದ್ರೆ ಕೆಲವು ಇನ್ಫಾರ್ಮೇಶನ್ ಕೊಡಕ್ಕೆ ಅಂತ ಹೇಳಿ. ಸೊ ಅದಕ್ಕೆ ನಮಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಬ್ಯಾಲೆಟ್ ಅಲ್ಲೇ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಏನು ರಾಹುಲ್ ಗಾಂಧಿ ಅವರು ಇಡೀ ಪ್ರಜಾಪ್ರಭುತ್ವನ ಉಳಿಸ್ಲಿಕ್ಕೋಸ್ಕರ ಈ ದೇಶದಲ್ಲಿ ಯಾರಾದರೂ ವೋಟ್ ಚೋರಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಈ ದೇಶವನ್ನು 60 ವರ್ಷ ಆಳಿದ್ದಾರೆ. ಸಹಿ ಸಂಗ್ರಹಣ, ಈ ಸಹಿಯನ್ನು 1 ಕೋಟಿಯನ್ನು ನಾವು 7 ಕೋಟಿ ಸಂಗ್ರಹ ಮಾಡ್ತೀವಿ. ಈ ವೋಟ್ ಚೋರಿ ಮಾಡ್ತಾರೆ ಅನ್ನೋದಕ್ಕೆ ದಾಖಲೆ ಇದುವರೆಗೂ ಅವ್ರು ಏನು ಕೊಟ್ಟಿಲ್ಲ. ಸುಮ್ಮನೆ ರಾಹುಲ್ ಗಾಂಧಿ ಯಾವುದೋ ಒಂದು ಸ್ಕ್ರೀನ್ ತೋರಿಸ್ತಾರೆ, ನೋಡಿ ಇಲ್ಲಿ ಚೋರಿ ಆಗಿದೆ, ಅಲ್ಲಿ ಚೋರಿ ಆಗಿದೆ ಅಂತ ಹೇಳಿದ್ರೆ ಕಾನೂನು ಉಲ್ಲಂಘನೆ ಆಗಿದ್ರೆ ಅದನ್ನ ಕೋರ್ಟ್ಗೆ ಏನಾದರೂ ಕೊಡ್ಬೇಕಾ? ಅದು ಕೊಟ್ಟಿಲ್ಲ. ಯಾಕಂದ್ರೆ ಈ ಕಳ್ಳರೆ ಸಿಗಾಕೊಂತಾರೆ. ಇನ್ನು ಪಾಕ್ ಅಣ್ವಸ್ತ್ರ ದೇಶವಾಗೋಕ್ಕೆ ಭಾರತವೇ ಒಂದು ಅರ್ಥದಲ್ಲಿ ಕಾರಣ ಅಂತ ಮಾಜಿ ಸಿಐಎ ಅಧಿಕಾರಿ ರಿಚರ್ಡ್ ಬಾರ್ಲೋ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು. 1980ರ ದಶಕದಲ್ಲಿ ಇಸ್ರೇಲ್ ಪ್ರಯತ್ನಿಸಿದರೂ ಕೂಡ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಪಾಕಿಸ್ತಾನದ ಕೂದಾ ಪರಮಾಣು ಸ್ಥಾವರದ ಮೇಲೆ ದಾಳಿ ಮಾಡೋಕೆ ನಿರಾಕರಿಸಿತ್ತು. ಇದೊಂದು ನಾಚಿಕೆಯ ಸಂಗತಿ ಅಂತ ಅವರು ಮಾತನಾಡಿದ್ದಾರೆ. ಅವತ್ತಾಗಿದ್ದಿಷ್ಟೇ ಇಸ್ರೇಲ್ನವರು ಮುಂದೆ ಬಂದರು, ನೀವು ಅದಕ್ಕೆ ನಿಂತ್ಕೊಳ್ಳಿ, ನಾವು ಹೊಡೆದಾಕ್ತೀವಿ ಅಂತ ಹೇಳಿದರು. ಬಟ್ ನಮ್ಮವ್ರು ಸಪೋರ್ಟ್ ಮಾಡಿದರೆ ಪಾಕಿಸ್ತಾನ ಇವತ್ತು ಪರಮಾಣು ಶಾಸ್ತ್ರವನ್ನು ಹೊಂದ್ತಾ ಇರಲಿಲ್ಲ. ಕಾರಣ ಅವ್ರದ್ದು ಕೂಡ ಬೆನಿಫಿಟ್ ಇಸ್ರೇಲ್ನವರಿಗೆ. ಕಾರಣ ಅವ್ರ ಪಕ್ಕದಲ್ಲಿರುವಂಥ ಇರಾಕ್ ಕೂಡ ಏನಾದರೂ ನಾಳೆ ಪರಮಾಣು ಹೊಂದಬಹುದು, ಇವರು ಸಪೋರ್ಟ್ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಅವರು ತಮ್ಮ ಇದಕ್ಕೋಸ್ಕರ ಕೇಳ್ಕೊಂಡಿದ್ರು. ಬಟ್ ನಮ್ಮವ್ರು ಸಪೋರ್ಟ್ ಮಾಡಿದರೆ ಆಗಿರೋದು, ಮಾಡಲಿಲ್ಲ ಅನ್ನುವಂಥ ಒಂದು ವಾದ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ತಮ್ಮ ಕ್ಷೇತ್ರವಾದ ಉತ್ತರ ಪ್ರದೇಶದ ವಾರಣಾಸಿಯಿಂದ 4 ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿಸಿದ್ದಾರೆ. ಬನಾರಸ್, ಖಜುರಾಹೋ, ಲಕ್ನೋ, ಸಹಾರನ್ಪುರ್, ಫಿರೋಜ್ಪುರ ದೆಹಲಿ ಮತ್ತು ಎರ್ನಾಕುಲಂ ಬೆಂಗಳೂರು ಮಾರ್ಗಗಳಲ್ಲಿ ಹೊಸ ರೈಲುಗಳನ್ನು ಪ್ರಧಾನಿ ಮೋದಿಯವರು ಉದ್ಘಾಟಿಸಿದ್ದಾರೆ. ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಅಭಿವೃದ್ಧಿಪಡಿಸಿರುವ ಹೈ ಸ್ಪೀಡ್ ರೈಲುಗಳು ಇದಾಗಿದೆ. ಈ ಮೂಲಕ ಒಟ್ಟು ವಂದೇ ಭಾರತ್ ರೈಲು ಸೇವೆಗಳ ಸಂಖ್ಯೆ 164 ಈ ರೈಲುಗಳು ಪ್ರಮುಖ ನಗರಗಳ ನಡುವಿನ ಪ್ರಯಾಣದ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತೆ, ಪ್ರಾದೇಶಿಕ ಸಂಚಾರವನ್ನು ಸುಧಾರಿಸಿ, ಪ್ರವಾಸೋದ್ಯಮವನ್ನು ಉತ್ತೇಜಿಸಿ, ದೇಶಾದ್ಯಂತ ಆರ್ಥಿಕ ಚಟುವಟಿಕೆಗೆ ಬೆಂಬಲ ಕೊಡುತ್ತೆ. ಕೆಎಸ್ಆರ್ ಬೆಂಗಳೂರಿನಿಂದ ಬೆಳಗ್ಗೆ 5:10ಕ್ಕೆ ಸೇವೆಯನ್ನು ಪ್ರಾರಂಭಿಸುವ ವಂದೇ ಭಾರತ್ ರೈಲು ಮಧ್ಯಾಹ್ನ 1:50ಕ್ಕೆ ಎರ್ನಾಕುಲಂ ತಲುಪುತ್ತೆ. ಅಲ್ಲಿಂದ ಮಧ್ಯಾಹ್ನ 2:20 ಹೊರಟು ರಾತ್ರಿ 11 ಗಂಟೆಗೆ ಬೆಂಗಳೂರನ್ನು ತಲುಪುತ್ತೆ. ಕೇರಳದ ತ್ರಿಶೂರ್ ಹಾಗೂ ಪಾಲಕ್ಕಾಡ್ನಲ್ಲಿ ನಿಲುಗಡೆ, ತಮಿಳುನಾಡಿನಲ್ಲಿ ಕೊಯಮತ್ತೂರು, ಈರೋಡು, ತಿರುಪ್ಪೂರು ಮತ್ತು ಸೇಲಂ, ಕರ್ನಾಟಕದಲ್ಲಿ ಕೃಷ್ಣರಾಜಪುರದಲ್ಲಿ ನಿಲುಗಡೆ ಇದೆ. 8 ಗಂಟೆ 40 ನಿಮಿಷದಲ್ಲಿ ತಲುಪುವ ಈ ವಂದೇ ಭಾರತ್ ರೈಲು ಅತ್ಯಂತ ವೇಗದ ರೈಲಾಗಿದೆ. ಆರ್ಎಸ್ಎಸ್ ಅನ್ನ ಪ್ರಪಂಚದಲ್ಲಿ ಯಾರಿಗೂ ಕೂಡ ಹೋಲಿಕೆ ಮಾಡೋಕ್ಕಾಗಲ್ಲ ಅಂತ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಆರ್ಎಸ್ಎಸ್ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನವಕ್ಷತೀಜ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತಾಡಿದರು. ಸಂಘ ಒಂದು ವಿಶಿಷ್ಟ ಸಂಘಟನೆ, ಆದರೆ ಸಂಘದ ವಿಚಾರವಾಗಿ ಸುಮಾರು ತಪ್ಪು ತಿಳುವಳಿಕೆ ಮಾಡಲಾಗಿದೆ. ಅರ್ಥೈಸಿಕೊಳ್ಳುವುದರಲ್ಲಿ ಹಲವು ಸಮಸ್ಯೆಗಳಿಂದಲೂ ಕೂಡ ಹೀಗಾಗಿದೆ. ಮೊದಲು ಸಂಘ ಅಂದರೆ ಏನು ಅನ್ನೋದನ್ನು ತಿಳಿಬೇಕು. ಸಂಘವು ಪ್ರತಿಕ್ರಿಯೆ ಅಥವಾ ವಿರೋಧದಿಂದ ಹುಟ್ಟಿದ್ದಲ್ಲ. ಸಮಾಜವು ಕಡ್ಡಾಯವಾಗಿ ಮಾಡಬೇಕಾದ ಅಗತ್ಯವನ್ನು ಪೂರೈಸಲು ಸಂಘ ಇದೆ. ಹಿಂದೂ ಅಂದರೆ ಭಾರತ ಮಾತೆಯ ಪುತ್ರ, ಧರ್ಮ ಅಂದರೆ ಸತ್ಯ, ಕರುಣೆ, ಸಂಸ್ಕೃತಿ. ಎಲ್ಲ ಹಿಂದೂಗಳು ನಾವು ಮೊದಲು ಹಿಂದೂಗಳು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಯಾರೂ ಕೂಡ ಅಹಿಂದೂ ಅಲ್ಲ. ಪ್ರತಿಯೊಬ್ಬ ಹಿಂದೂ ಕೂಡ ತಾನು ಹಿಂದೂ ಅಂತ ಅರ್ಥಕೊಳ್ಬೇಕು. ಯಾಕಂದರೆ ಹಿಂದೂ ಅಂದರೆ ಭಾರತಕ್ಕೆ ಜವಾಬ್ದಾರನಾಗಿರುವುದು. ಅದಕ್ಕಾಗಿಯೇ ಹಿಂದೂ ಸಮಾಜದ ಸಂಘಟನೆ, ಅದಕ್ಕಾಗಿಯೇ ಭಾರತ ಹಿಂದೂ ರಾಷ್ಟ್ರ. ಸನಾತನ ಧರ್ಮ ಅಂದರೆ ಅದು ಹಿಂದೂ ರಾಷ್ಟ್ರ. ಇವತ್ತಿನ ಸಂವಿಧಾನವನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂದಿದ್ದಾರೆ. ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ಹೊಸಬಾಳೆ,
ಟಿಎಸ್ ನಾಗಾಭರಣ, ರಿಕ್ಕಿ ಕೇಜ್, ವಿಜಯ್ ಕೆರಂಗದೂರು, ಲಹರಿ ವೇಲು, ನಟ ಕೋಮಲ್, ತೇಜಸ್ವಿನಿ, ಅನಂತಕುಮಾರ್, ವಿನಯ್ ಗುರುಜಿ ಸೇರಿ ಹಲವರು ಭಾಗಿಯಾಗಿದ್ದರು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಬಿಹಾರದಲ್ಲಿ ಮೊದಲ ಹಂತದ ಮತದಾನ ಈಗಾಗಲೇ ಮುಕ್ತಾಯ ಆಗಿದೆ. ನಿಮಗೆಲ್ಲ ಗೊತ್ತಿದೆ, ಸಮಸ್ತಿಪುರ ಜಿಲ್ಲೆಯ ಸರೈರಂಜನ್ ಕ್ಷೇತ್ರದ ಕಾಲೇಜು ಬಳಿ ರಸ್ತೆ ಬದಿಯಲ್ಲೇ ವಿವಿಪ್ಯಾಟ್ ಸ್ಲಿಪ್ಗಳ ರಾಶಿ ಕಂಡುಬಂತು. ವಿವಿಪ್ಯಾಟ್ ಸ್ಲಿಪ್ ವಿಡಿಯೋ ಫುಲ್ ವೈರಲ್ ಆಗಿದೆ. ಇದು ಅಸಲಿ ಇವಿಎಂ ಸ್ಲಿಪ್ಗಳು ಅಂತ ಆರ್ಜೆಡಿ ಆರೋಪ ಮಾಡಿದೆ. ಆದರೆ ಇದು ಗುರುವಾರ ಮತದಾನಕ್ಕೆ ಮೊದಲು ನಡೆಸಲಾದ ಅಣುಕು ಸಮೀಕ್ಷೆಯಿಂದ ಬಂದ ಸ್ಲಿಪ್ಗಳು, ನಿಜವಾದ ಮತದಾನದಿಂದ ಬಂದಿದ್ದಲ್ಲ ಅಂತ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ ಅವರು ಹೇಳಿದ್ದಾರೆ. ಪಾರದರ್ಶಕತೆ ಜೊತೆ ಯಾವುದೇ ರಾಜಿ ಮಾಡಿಕೊಳ್ಳಲ್ಲ ಅಂತ. ಆದರೂ ಕರ್ತವ್ಯ ಲೋಪ ಆರೋಪದ ಮೇಲೆ 2ನೇ ಉಪಚುನಾವಣಾ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ, ಎಫ್ಐಆರ್ ಮಾಡಿದ್ದಾರೆ. 2ನೇ ಹಂತದ ಪ್ರಚಾರ ಕಣ ರಂಗೇರಿದೆ. ಘಟಾನುಘಟಿ ನಾಯಕರೆಲ್ಲ ಪ್ರಚಾರವನ್ನು ಮಾಡಿದ್ದಾರೆ. ಪಿಎಫ್ಐ ಮತ್ತು ಎಸ್ಡಿಪಿಐನ 63.3 ಕೋಟಿ ಮೌಲ್ಯದ ಆಸ್ತಿಯನ್ನು ಇಡಿ ವಶಕ್ಕೆ ಪಡೆದಿದೆ. 67.3 ಕೋಟಿ ಮೌಲ್ಯದ 8 ಸ್ಥಿರಾಸ್ತಿಗಳು ವಿವಿಧ ಟ್ರಸ್ಟ್ಗಳು ಮತ್ತು ಸಂಸ್ಥೆಗಳ ಹೆಸರಿನಲ್ಲಿ ದಾಖಲಾಗಿದ್ವು. ಇಡಿ ತನಿಖೆಯ ಪ್ರಕಾರ ಪಿಎಫ್ಐ ಸದಸ್ಯರು ಹಾಗೂ ಅಧಿಕಾರಿಗಳು ದೇಶೀಯ ಹಾಗೂ ವಿದೇಶಿ ಮೂಲಗಳಿಂದ ಹವಾಲಾ ಮತ್ತು ದೇಣಿಗೆಯ ಮಾರ್ಗದ ಮೂಲಕ ನಿಧಿ ಸಂಗ್ರಹಿಸಿ ಅದನ್ನು ಉಗ್ರ ಚಟುವಟಿಕೆಗಳಿಗೆ ಬಳಸ್ತಾ ಇದ್ರು ಅಂತ ಆರೋಪಿಸಿದ್ದಾರೆ. ಈ ನಿಧಿಗಳನ್ನು ಇಸ್ಲಾಮಿಕ್ ರಾಷ್ಟ್ರ ನಿರ್ಮಾಣದ ಉದ್ದೇಶದಿಂದ ಭಾರತದ ಏಕತೆ ಮತ್ತು ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವ ಉದ್ದೇಶಕ್ಕೆ ಬಳಸಲಾಗ್ತಾ ಇದ್ದು ಅಂದಿದ್ದಾರೆ. ಗ್ರೀನ್ ವ್ಯಾಲಿ ಫೌಂಡೇಶನ್, ಅಲಪುಜಾ ಸೋಷಿಯಲ್ ಕಲ್ಚರಲ್ ಮತ್ತು ಎಜುಕೇಷನ್ ಟ್ರಸ್ಟ್, ಪಾಂಡಲಂ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್, ಇಸ್ಲಾಮಿಕ್ ಸೆಂಟರ್ ಟ್ರಸ್ಟ್, ವಯನಾಡ್ ಹರಿತಂ ಫೌಂಡೇಶನ್, ಈ ಥರ ಅನೇಕ ಇದ್ದಾವೆ. ಈ ಪ್ರಕರಣದಲ್ಲಿ ಇದುವರೆಗೆ 28 ಮಂದಿ ಪಿಎಫ್ಐ ಮತ್ತು ಎಸ್ಡಿಪಿಐ ನಾಯಕರನ್ನು ಬಂಧಿಸಲಾಗಿದೆ. ಬಂಧಿತರಲ್ಲಿ ಎಸ್ಡಿಪಿಐನ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿ ಮತ್ತು ಅಧ್ಯಕ್ಷ ಮಂಡಳಿಯ ಸದಸ್ಯರು ಹಾಗೂ ರಾಜ್ಯ ರಾಷ್ಟ್ರೀಯ ಕಾರ್ಯಕರ್ತೆ ಮಂಡಳಿ ಅಧಿಕಾರಿಗಳು ಕೂಡ ಸೇರಿದ್ದಾರೆ. ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಅವರು ನಾಳೆ ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನ HAL ಏರ್ಪೋರ್ಟ್ಗೆ ಆಗಮಿಸಿ ನಂತರ ಶ್ರವಣಬೆಳಗೊಳದಲ್ಲಿ 4ನೇ ಬೆಟ್ಟದ ನಾಮಕರಣ ಹಾಗೂ ಆಚಾರ್ಯ ಶ್ರೀ 108ನೇ ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಬಳಿಕ ಪಾಂಡವಪುರ ತಾಲೂಕಿನ ಮೇಲ್ಕೋಟೆ ದೇವಾಲಯಕ್ಕೂ ಕೂಡ ಭೇಟಿಯನ್ನು ಕೊಡ್ತಾರೆ. ಇದಕ್ಕಾಗಿ ಶಿಷ್ಟಾಚಾರದ ಪ್ರಕಾರ ಹೃದ್ರೋಗ ತಜ್ಞರು ಕೂಡ ಇರಬೇಕಿದೆ. ಆದರೆ ಮಂಡ್ಯ ಜಿಲ್ಲೆಗೆ ಹೃದ್ರೋಗ ತಜ್ಞರನ್ನೇ ಸರ್ಕಾರ ನೇಮಕ ಮಾಡಿಲ್ಲ. ಇದರಿಂದ ಮಂಡ್ಯ ಜಿಲ್ಲೆಯಲ್ಲಿ 7 ತಾಲೂಕಿನ ಜನರು ಸಣ್ಣ ಪುಟ್ಟ ಹೃದ್ರೋಗ ಸಮಸ್ಯೆ ಕಾಣಿಸಿಕೊಂಡ್ರು ಕೂಡ ಮೈಸೂರು ಅಥವಾ ಬೆಂಗಳೂರಿಗೆ ಹೋಗಬೇಕಾದಂಥ ಪರಿಸ್ಥಿತಿಯಂತೆ. ಸೊ ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ವಾಗಿದ್ರು ಕೂಡ ಸರ್ಕಾರ ಎಚ್ಚೆತ್ತುಕೊಂಡೇ ಇಲ್ಲ. ಬಟ್ ಈಗ ಉಪರಾಷ್ಟ್ರಪತಿಯವರಿಗೆ ಶಿಷ್ಟಾಚಾರ ಪಾಲನೆ ಮಾಡಬೇಕಲ್ಲ, ಅದಕ್ಕೇನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಿದೆ. ಏನೋ ರಾಷ್ಟ್ರ ರಾಜಧಾನಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ವಿಮಾನ ಸೇವೆಗಳು ನಿಧಾನವಾಗಿ ಈಗ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಎಟಿಸಿಯಲ್ಲಿ ಸಂಭವಿಸಿದ ಪ್ರಮುಖ ತಾಂತ್ರಿಕ ದೋಷದ ನಂತರ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಅಧಿಕಾರಿಗಳ ಪ್ರಕಾರ ಸುಮಾರು 1200ಕ್ಕೂ ಅಧಿಕ ವಿಮಾನಗಳ ಹಾರಾಟ ವಿಳಂಬ ಆಗಿತ್ತು. ಗುರುವಾರ ಸಂಜೆ ದೆಹಲಿ ವಿಮಾನ ನಿಲ್ದಾಣದ ವಾಯು ಸಂಚಾರ ನಿಯಂತ್ರಣ ವ್ಯವಸ್ಥೆಯಲ್ಲಿ ತಾಂತ್ರಿಕ ದೋಷ ಕಂಡುಬಂತು. ವಿಮಾನ ಯೋಜನೆಯ ನಿರ್ಣಾಯಕ ಅಂಶವಾದ ಸ್ವಯಂಚಾಲಿತ ಸಂದೇಶ ಸ್ವಿಚಿಂಗ್ ಸಿಸ್ಟಮ್ನಲ್ಲಿ ಸಮಸ್ಯೆಯಾಗಿತ್ತು. ಈ ವ್ಯವಸ್ಥೆಯ ವೈಫಲ್ಯದಿಂದ ವಿಮಾನ ಸಂದೇಶಗಳು ಮತ್ತು ಡೇಟಾವನ್ನು ನಿಯಂತ್ರಣ ಗೋಪುರಕ್ಕೆ ಸ್ವಯಂಚಾಲಿತವಾಗಿ ರವಾನಿಸಲಾಗ್ತಾ ಇರಲಿಲ್ಲ. ಪರಿಣಾಮ ವಿಮಾನಯಾನ ಸಂಸ್ಥೆಗಳು ಹಸ್ತಚಾಲಿತವಾಗಿ ವಿಮಾನ ಯೋಜನೆಗಳನ್ನು ರಚಿಸಬೇಕಾಗಿತ್ತು. ಈ ಸಮಸ್ಯೆಯಿಂದ ಗುರುವಾರ ರಾತ್ರಿ ಸುಮಾರು 500 ವಿಮಾನಗಳು ಮತ್ತು ಶುಕ್ರವಾರ 800 ವಿಮಾನಗಳು ವಿಳಂಬ ಆಗಿತ್ತು. ಕಾಂತಾರ ಮೂವಿ ಇದೆಯಲ್ಲ, ಅದರಲ್ಲಿ ಭಾರಿ ಜನಪ್ರಿಯತೆಯನ್ನು ಗಳಿಸಿರುವಂಥ ನಟಿ ರುಕ್ಮಿಣಿ ವಸಂತ್ ಅವರಿಗೆ ಒಂದು ಮೋಸ ಅಂತೆ. ಏನು ಈ ಬಗ್ಗೆ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. ವ್ಯಕ್ತಿಯೋರ್ವ ಕಣ್ಣಿಟ್ಟು ಅವರ ಹೆಸರಿನಲ್ಲಿ ನಕಲಿ ನಂಬರನ್ನು ಕ್ರಿಯೇಟ್ ಮಾಡಿಬಿಟ್ಟು ವಂಚನೆ ಮಾಡ್ತಾ ಇದ್ದಂಥ ಪ್ರಕರಣ ಇದು. ಒಂದು ಸಂಖ್ಯೆ ಫೋನ್ ನಂಬರು, ಅವನು ಆ ನಂಬರಲ್ಲಿ 9445893273 ಈ ಸಂಖ್ಯೆ ಫೋನ್ ನಂಬರಿಂದ ಹಲವರಿಗೆಲ್ಲ ಕರೆ ಮಾಡಿ ಮೆಸೇಜ್ ಮಾಡ್ತಾ ಇದ್ದಂತೆ, ವಂಚನೆಯನ್ನು ಮಾಡ್ತಾ ಇದ್ದಂತೆ. ಅವರೇ ಈಗ ಹಂಚ್ಕೊಂಡಿದ್ದಾರೆ. ದಯವಿಟ್ಟು ಈ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಕೋಟಿಗಟ್ಟಲೆ ಸಾಲ ಕೊಡಿಸೋ ಆಮಿಷ ಒಡ್ಡಿ ದೇಶದ ಐಷಾರಾಮಿ ವ್ಯಕ್ತಿಗಳು ಹಾಗೂ ಉದ್ಯಮಿಗಳನ್ನು ವಂಚಿಸಿ 200 ಕೋಟಿಗೂ ಅಧಿಕ ವಂಚನೆ ಮಾಡಿದ್ದ ಪ್ರಕರಣದ ಪ್ರಮುಖ ಆರೋಪಿ ಮಂಗಳೂರಿನ ರೋಷನ್ ಸಲ್ಡಾನನ ಆಸ್ತಿಯನ್ನು ಇಡಿ ಮುಟುಗೋಲು ಹಾಕ್ಕೊಂಡಿದೆ. ರೋಷನ್ ಸಲ್ಡಾನ ಮನೆ ಮತ್ತು ಬ್ಯಾಂಕ್ ಖಾತೆ ಸೇರಿ ಒಟ್ಟು 2.85 ಕೋಟಿ ಆಸ್ತಿಯನ್ನು ಜಾರಿ ನಿರ್ದೇಶನಾಲಯದ ಮಂಗಳೂರು ಉಪವಲಯ ಕಚೇರಿ ಅಧಿಕಾರಿಗಳು ತಾತ್ಕಾಲಿಕ ಮುಟ್ಟುಗೋಲು ಹಾಕ್ಕೊಂಡಿದೆ. ರೋಷನ್ ಸಲ್ಡಾನ ಮತ್ತು ಆತನ ಪತ್ನಿ ಡಫ್ನಿ ನೀತು ಮತ್ತು ಇತರರ ಹೆಸರಲ್ಲಿ ದಾಖಲಾದ ಎಫ್ಐಆರ್ ಆಧಾರದಲ್ಲಿ ಇಡಿ ತನಿಖೆ ನಡೆಸಿ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. ದಾವಣಗೆರೆಯ ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಕೆಎಸ್ ಬಸವಂತಪ್ಪ ಲೈಸೆನ್ಸ್ ಇಲ್ಲದೆ ಕೆಎಸ್ಆರ್ಟಿಸಿ ಬಸ್ ಅನ್ನು ಓಡಿಸಿ ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟವಾಡಿದ್ದಾರಂತೆ. ಮಾಯಕೊಂಡದ ವಡೇರಹಳ್ಳಿ ಕಳವೂರು ಗ್ರಾಮದಲ್ಲಿ ಬಸ್ ಸಂಚಾರಕ್ಕೆ ಚಾಲನೆ ನೀಡೋಕೆ ಹೋಗಿದ್ರಂತೆ. ಕೆಎಸ್ಆರ್ಟಿಸಿ ಬಸ್ ಓಡಿಸುವ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾರೆ. ಏನ್ರಪ್ಪ, ಮಕ್ಕಳು ಇದ್ದಾಗಲೂ ಕೂಡ ಈ ರೀತಿಯಾಗಿ ಆಟ ಆಡ್ತಿರಲ್ಲ, ನಿಮ್ಗೇನು ತಲೆಬುಡ ಇಲ್ವಾ?